ಪಲ್ಲಂಗ ದಾಟುವಾಡಿದಂತಹ HY ಮೇಟಿ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ಬಹಳ ಮುಜುಗರಕ್ಕೆ ಸಿಲುಕಿಸಿದೆ. ಈ ಮಧ್ಯೆ ಅಬಕಾರಿ ಸಚಿವ HY ಮೇಟಿ ರಾಜೀನಾಮೆಯಿಂದಾಗಿ ತೆರವಾಗಿರುವಂತಹ ಆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಕಸರತ್ತು ಕೂಡ ಜೋರಾಗಿದೆ. ಜಾತಿ, ಪ್ರಾದೇಶಿಕತೆ, ಮುಂದಿನ ಚುನಾವಣೆಯಲ್ಲಾಗುವ ಲಾಭ ನಷ್ಟದ ಲೆಕ್ಕಾಚಾರ ಇದೆಲ್ಲದರ ನಡುವೆ ಸ್ಥಾನ ಗಿಟ್ಟಿಸಿಕೊಳ್ಳಲಿಕ್ಕೆ ಹಲವರು ತೆರೆಮರೆಯಲ್ಲಿ ಈಗಾಗಲೇ ಲಾಬಿ ಶುರು ಮಾಡಿದ್ದಾರೆ. ಅವರು ಯಾರು? ಸ್ಟೋರಿ ನೋಡಿ. ಮೇಟಿಯಿಂದ ತೆರವಾದ ಸಚಿವ ಸ್ಥಾನಕ್ಕೆ ಶುರುವಾಗಿದೆ ಲಾಬಿ. ಜಾತಿ ಲೆಕ್ಕಾಚಾರದಲ್ಲಿ ರೇವಣ್ಣ ಚಿಮ್ಮನಕಟ್ಟಿ ಪೈಪೋಟಿ. ರಾಸಲೀಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ HY ಮೇಟಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಯಿತು. ಅದರ ಬೆನ್ನಲ್ಲೇ ಮೇಟಿಯಿಂದ ಖಾಲಿಯಾದ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಪೈಪೋಟಿ ಆರಂಭವಾಗಿದೆ. ಮೇಟಿ ಕುರುಬ ಸಮುದಾಯದವರು, ಹೀಗಾಗಿ ಅವರಿಂದ ತೆರವಾದ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಅದೇ ಸಮುದಾಯದ ಶಾಸಕರು ಸೇರಿದಂತೆ ಹಲವರು ಲಾಬಿ ಆರಂಭಿಸಿದ್ದಾರೆ. ರೇಸ್ನಲ್ಲಿರುವವರು ಯಾರ್ಯಾರು? BB ಚಿಮ್ಮನಕಟ್ಟಿ, ಬಾದಾಮಿ ಶಾಸಕ, ಕುರುಬ ಸಮಾಜ. HM ರೇವಣ್ಣ, ವಿಧಾನ ಪರಿಷತ್ ಸದಸ್ಯ, ಕುರುಬ ಸಮಾಜ. VS ಉಗ್ರಪ್ಪ, ವಿಧಾನ ಪರಿಷತ್ ಸದಸ್ಯ, ಹಿಂದುಳಿದ ವರ್ಗ. ಸಿದ್ದು ನ್ಯಾಮಗೌಡ, ಜಮಖಂಡಿ ಶಾಸಕ, ಲಿಂಗಾಯತ ಸಮುದಾಯ. HY ಮೇಟಿ ಬಾಗಲಕೋಟೆ ಜಿಲ್ಲೆಯವರಾಗಿದ್ದು ಕುರುಬ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಪ್ರಾದೇಶಿಕತೆ ಮತ್ತು ಜಾತಿ ಆಧಾರದಲ್ಲಿ ಅದೇ ಜಿಲ್ಲೆಯ ಬಾದಾಮಿ ಶಾಸಕ BB ಚಿಮ್ಮನಕಟ್ಟಿ ಆ ಸ್ಥಾನಕ್ಕಾಗಿ ಲಾಬಿ ಆರಂಭಿಸಿದ್ದಾರೆ. ಚಿಮ್ಮನಕಟ್ಟಿಗಿರೋ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ, BB ಚಿಮ್ಮನಕಟ್ಟಿ ಪ್ಲಸ್ ಪಾಯಿಂಟ್, ಹಿರಿಯ ಕಾಂಗ್ರೆಸ್ ಮುಖಂಡ, ಹೈಕಮಾಂಡ್ ಬೆಂಬಲ ಇದೆ, ಪ್ರಾದೇಶಿಕ ನ್ಯಾಯದ ಬಲವಿದೆ, ಹಿರಿಯ ಮುಖಂಡ ಖರ್ಗೆಯ ಬೆಂಬಲ. ಇನ್ನು BB ಚಿಮ್ಮನಕಟ್ಟಿಯ ಮೈನಸ್ ಪಾಯಿಂಟ್ ನೋಡೋದಾದ್ರೆ, ಆರೋಗ್ಯ ಸಮಸ್ಯೆ ಅಡ್ಡಿಯಾಗಬಹುದು, ಸಿಎಂ ಸಿದ್ದರಾಮಯ್ಯ ವಿರೋಧಿ ಬಣ, ನಂಜನಗೂಡು ಉಪಚುನಾವಣೆಗೂ ಪ್ರಯೋಜನವಿಲ್ಲ. ಹಾಗೇನೆ ಇನ್ನೊಬ್ಬ ಕುರುಬ ನಾಯಕ HM ರೇವಣ್ಣಗಿರುವ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ, HM ರೇವಣ್ಣ ಪ್ಲಸ್ ಪಾಯಿಂಟ್, ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರು, ಹಳೆ ಮೈಸೂರು ಭಾಗದಲ್ಲಿ ಸಿಎಂಗೆ ಬಲ, ಜಾತಿ ಲೆಕ್ಕಾಚಾರದಲ್ಲಿ ನಂಜನಗೂಡು ಉಪಚುನಾವಣೆಗೆ ಅನುಕೂಲ. HM ರೇವಣ್ಣ ಮೈನಸ್ ಪಾಯಿಂಟ್, ಪ್ರಾದೇಶಿಕ ಅರ್ಹತೆ ಇಲ್ಲ, ಉತ್ತರ ಕರ್ನಾಟಕಕ್ಕೆ ಅನುಕೂಲ ಆಗೋದಿಲ್ಲ. ಇಷ್ಟೇ ಅಲ್ಲ, HDK ಉತ್ತರ ಕರ್ನಾಟಕದಲ್ಲಿ ಮನೆ ಮಾಡಿರೋದ್ರಿಂದ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ಮೇಲೆ ರೇವಣ್ಣ ಆಯ್ಕೆಯಿಂದ ಹಿಡಿತ ಸಾಧಿಸುವುದು ಕಷ್ಟ. ಈ ಇಬ್ಬರು ಕುರುಬ ಸಮುದಾಯದ ನಾಯಕರು ಕೂಡ ಜಾತಿ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಆರಂಭಿಸಿದ್ದಾರೆ. ಇವರಲ್ಲದೆ ಬಾಗಲಕೋಟೆ ಜಿಲ್ಲೆಯವರಾಗಿರುವ ಸಿದ್ದು ನ್ಯಾಮೇಗೌಡ ಜಿಲ್ಲಾ ಪ್ರಾತಿನಿಧ್ಯದ ಆಧಾರದ ಮೇಲೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ, ಪರಿಷತ್ ಸದಸ್ಯ VS ಉಗ್ರಪ್ಪ ಹಿಂದುಳಿದ ವರ್ಗದ ಕೋಟಾದ ಅಡಿ ತಮ್ಮನ್ನ ಪರಿಗಣಿಸಿ ಅಂತ ಸಚಿವ ಸ್ಥಾನದ ರೇಸ್ ಗೆಳೆದಿದ್ದಾರೆ ಅಂತ ಇದೆ ಕಾಂಗ್ರೆಸ್ ಮೂಲಗಳು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಮೇಟಿ ಪ್ರಕರಣದಿಂದ ವಿಚಲಿತರಾಗಿದ್ದು ತಕ್ಷಣವೇ ಯಾರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವುದು ಅನುಮಾನ. ಆದರೂ ಸಚಿವಾಕಾಂಕ್ಷಿಗಳು ಮಾತ್ರ ನಿನ್ನೆಯಿಂದಲೇ ತಮ್ಮ ಕೆಲಸ ಆರಂಭಿಸಿದ್ದಾರೆ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು.